ತಲಿಗಿಲಿ ಕೆಟ್ಟತನವ ನಿನಗೆ. ನಾನು ಅಂದಿದ್ದಲ್ಲವ, ಅದ ಸುಡ್ಗಾಡ್ ಗಾಳಿಯಾಗಿ ನಿನ್ನ ಮೈಯಾಗ ಬಂದಾಳಲ್ಲ ಆ ಪುಣ್ಯಾತ್ಗಿತ್ತಿ ಅಂದಿದ್ದು. ನಾನು ಆ ಕುಸಿನ ಜೀವ ಮಾಡಿ ಒಟ್ಟು ಹಾಲು ಕುಡಿಸಿದ್ದಕ್ಕೆ ಹಂಗೆ ಅನಿಸ್ತಂತ ಆಕಿಗೆ. ನಾ ಮದುವೆ ಆದ್ಮೇಲೆ ಆ ಕುಸಿನ ನಮನಿ ಮಾಡಕತ್ತೀನಿ ಅಂದ್ರೆ ಈಗ ಹಂಗಾರೆ ನಾ ಮುದ್ದ ಮಾಡ್ತೀನಿ. ನಂಗೆ ಇಷ್ಟ ಇಲ್ಲ ಹುಡುಗ. ನಾನು ಅದಕ್ಕೆ ಹಾಲು ಕುಡ್ಸಂಗಿಲ್ಲ. ಏನು ಸುಮ್ಮನೆ ಹಿಂಗೆ ಇದ್ರೆ ಬೇಕಾರೆ ಅವಾಗ ಹಾಲಾರ ಕುಡಿಸ್ತೀನಿ, ಹೋಗ್ಲಿ ಕೂಸು ಆರಾಮಿರ್ಲಿ. ಆದ್ರೆ ಮದುವೆ ಮುಂಜೆ ಅಂತ ಸುದ್ದಿ ತೆಗೆದ್ರೆ ಅವ್ರು ನಮ್ಮ ಮನೆ ಬಾಕ್ಲಕ್ಕೆ ಬರಂಗಿಲ್ಲ. ಅಲ್ಲ ನಿಜ ಹೇಳ್ಬೇಕು ಅಂದ್ರೆ ನನಗೂ ಅನ್ನಿಸ್ತು ಒಂದು ಕ್ಷಣ, ಹೆಂಗಾದ್ರೆ ಚಲೋ ಅಲ್ಲ ಅಂತೇಳಿ. ಏನು ಚಲೋನವ, ಹೆಂಗೆ ಮಾತಾಡ್ತೀನಿ ನೀನು? ಅಲ್ಲ ಈ ಊರಾಗ ಏನೇನು ಆಗೈತಿ ಏನು ಎತ್ತ ಎಲ್ಲ ನಿನಗೂ ಗೊತ್ತೈತಿ. ಇಷ್ಟಿದ್ದ ಮೇಲೂ ಮತ್ತು ನಾನು ಮದುವೆ ಮುಂಜಿ ಅಂತ ಹೆಂಗವ ನಾನು ಮಕ್ಕ ತೋರಿಸ್ಲಿ? ಆಗಲ್ಲವ, ನನ್ನ ಕೈಲಾಗಲ್ಲ. ಅಲ್ಲದೆ ನೀನು ಅದನ್ನೆಲ್ಲ ಮನಸ್ಸಿನಾಗ ಯಾಕೆ ಇಟ್ಕೊಂತಿ? ಬೇಡ, ನನ್ನ ಮನಸ್ಸಿನಾಗ ಐತೆ ಬಿಡ್ತೈತೆ ಅದು ಆಮ್ಯಾಗಿನ ಮಾತು. ಅಲ್ಲಿ ಬಿ ಈಗ ಮದುವೆ ಮಾಡ್ಕೋರಿ ಅನ್ನತ್ತಿರಲ್ಲ, ಅವನ ಮನಸ್ಸಿನಾಗ ಏನು ಇಲ್ಲಂತ ಮಾಡಿ ಈಗ. ಅಲ್ಲ ಅವಂಗ ಈಗ ಇರ್ಪಾಕ್ಷ ಗೌಡ್ರದು ನಂದು ಗೊತ್ತೈತಿ, ನನಗೆ ಮದುವೆಯಾಗಿ ಬಿಡುಗಡೆ ಆಗಿದ್ದು ಗೊತ್ತೈತಿ. ಇಷ್ಟೆಲ್ಲ ಗೊತ್ತಿದ್ಮೇಲೂ ಹೆಂಗವ ಮದುವೆ ಮಾಡ್ಕೊಳಕ್ಕೆ ಒಪ್ಕೊಂತಾನ? ಹೌದು ಕರೆ ಇರ್ತತಿ. ಈಗಾಗಲೇ ಒಂದ್ಸಲ ಈ ಮನುಷ್ಯನ ಮದುವೆ ಆಗಿ ಅವನ ಕಡೆ ಚುಚ್ಚು ಮಾತು ಕೇಳಿ ಕೈ ಬಿಟ್ಟಿದ್ದಾಗೈತಿ. ಏನು ಈಗ ಈ ಮನುಷ್ಯನ ಮದುವೆ ಆಗಿ ಮತ್ತೆ ನಾಳೆ ಇನ್ನೇನು ಬರ್ತೈತಿ ಅಂತೇಳಿ ನನ್ನ ತಲೆ ಮೇಲೆ ಹೇಳ್ಕೊಳಕ್ಕೆ ನಾ ತಯಾರಿಲ್ಲ. ನನಗೆ ಒಂಟಿ ಜೀವನ ಚಲೋ ಅನ್ಸೈತಿ. ಯಾಕೆ ಬೇ ಹೆಣ್ಮಕ್ಳು ಯಾರು ಒಬ್ಬಂಟಿಗೆ ಜೀವನ ಮಾಡ್ತಾ ಇಲ್ಲನ? ಸಿಂಗಲ್ ಪೇರೆಂಟ್ಸ್ ಬದುಕೇ ಇಲ್ಲನ ಅಂತ ಕೇಳಾಕತ್ತೇನೆ ನಾನು. ತಾಯಿ ಎಷ್ಟು ದುಡ್ಡು ಮಕ್ಕಳು ಸಾಕಿ ಜೀವನ ಮಾಡತ್ತಿಲ್ಲ. ಯವ ನಾವಲ್ಲ ನಿನ್ನ ಕಾಲು ಬೀಳ್ತಾನೆ ನಾವಲ್ಲೇ. ಅಲ್ಲಲ್ಲೇ ನಾನೇನು ನಿನ್ನ ಕುತ್ತಿಗೆ ಮೇಲೆ ಕುಂತಿಲ್ಲ. ಆ ದೆವ್ವ ಅಂತು ನಾನು ಖುಷಿ ನೋಡ್ಕೋಬೇಕು, ಮದುವೆ ಆಗ್ಬೇಕು ಇವರಿಬ್ರು, ನಾನು ಖುಷಿಗೆ ಅನಾಥಕತ್ತಿಲ್ಲ, ನಾ ತೊಗೊಂಡೋಕೇನದನ್ನ ಅಂತೇಳಿ ಹಂಗಂತನ. ಈಗ ಏನು ಮಾಡೋದು ಅವ? ಇದು ಹಿಂಗಾದ್ರೂ ಹೊಂದಂಗಿಲ್ಲ. ಏನು ನೀ ಯಾರನ್ನಾರ ಕರ್ಕೊಂಬಂದು ಪೂಜೆ ಮಾಡಿಸೇ ಬಿಡ ನಮ್ಮ ಮನ್ಯಾಗ. ನನ್ನ ಸುದ್ದಿಗೆ ಬರ್ಲಾರ್ದಂಗೆ ಮಾಡಿಸಿ ಅಕ್ಕಿ ಕೂಸು ತೊಗೊಂಡೋಕ್ಕೇನೆ ಅಂತಾಳ. ಅದು ಅಕ್ಕಿ ಇಷ್ಟ. ತೊಗೊಂಡಾರ ಹೋಗೋಳ ಬಿಟ್ಟಾರ ಹೋಗೋಳಕ್ಕೆ ಅದು ಅಕ್ಕಿಗೆ ಬಿಟ್ಟಿದ್ದು. ನಾನು ಮಾತ್ರ ಆ ಖುಷಿನ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಬೇಡ ನನಗೆ ಆ ಕೂಸು ನೋಡ್ಕೋಬೇಕಂತೇಳಿ ಮದುವೆ ಆದೆ ಅಂದ್ರೆ ನನ್ನ ಜೀವನ ಇಲ್ಲಿ ಹೋತು, ಯಾಕುಟ್ಟು ಹೋತು. ತಡಿ ನಾನೇನೋ ಹೋಗ್ಲಿ ಪಾಪ ಅಂತೇಳಿ ಆ ಖುಷಿನ ಮೇಲೆ ಪ್ರೀತಿ ತೋರ್ಸೇನಿ ಅಂತೇಳಿ ಇಟ್ಕೋ. ಅವನು ನನ್ನ ಖುಷಿನ ಬಗ್ಗೆ ಅಷ್ಟ ಪ್ರೀತಿ ತೋರಿಸ್ತಾನ. ಅವನ ಕೂಸು ಹೆಣ್ಣು, ನನ್ನ ಕೂಸು ಗಂಡು. ಏನು ಈಗ ನಾಳೆ ಆ ಮನೆ ಮಠ ಯಾರಿಗೆ ಸೇರ್ಬೇಕು ಅಂತ ಬಂದು ನಾಳೆ ನನ್ನ ಮಗ ಕೊಡ್ಬೇಕಂದ್ರೆ ಅವ್ನ ಮನಸ್ಸಿಗೆ ಒತ್ತಂಗ ಆಗಲ್ಲನು ಒಂಥರ. ಈಗ ನಾಳೆ ಇನ್ನೊಂದು ಹುಡ್ತನ್ಕೋ, ಇದಕ್ಕೆ ಬಿಡ್ತಾನ ಅದಕ್ಕೆ ಜೀವ ಮಾಡಕ್ಕೆ ನಿಂದಿರ್ತಾನ. ಅವಾಗ ಹೇಳವ ಆಗಲ್ಲವ. ನಾನು ಇವೆಲ್ಲ ಮುಂದಿನ ವಿಚಾರ ಮಾಡಿಬಿಟ್ರೆ ತಲೆ ಗಿಮಿ 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 ತಿರುಗಿ ಬಿಡ್ತತ್ ನಂದು. ನಾ ಮಾತ್ರ ಮಾಡ್ಕೊಳಕ್ ಸುತ್ತಾರಾಮ್ ಒಪ್ಪುದಿಲ್ಲ. ಶಂಕರವಕರ ಯಾರ? ಓ ಬಾರಪ್ಪ ಬಾರಪ್ಪ ಒಳಗೆ ಬರಪ್ಪ ಬಾ. ಭೈರವ್ ಬಂದಾನ. ನೀವು ತಾಯಿ ಮಗಳು ಮಾತಾಡತ್ತಿದ್ರನ, ನಾ ಬೇಕಾದ್ರೆ ಹೊರಗೆ ಪಡ್ಸಾಲಿ ಕಟ್ಟಿ ಕಡೆ ಕುಂದಿರ್ತೀನಿ, ಅಲ್ಲೇ ಬರ್ರಿ ಮಾತಾಡೋಣ. ಎಲ್ಲಿ ಬಿಡಪ್ಪ ನಡಿತೈತಿ, ಕೂಸ್ ಮಕ್ಕೊಂಡತಿ. ಇಲ್ಲ ಕುಂದ್ರ. ಮದುವೆ ಆಗುನು ಅಂತ ಏನಾರ ಹೇಳಕ್ ಬಂದಾನ ಏನು? ಹಂಗಾದ್ರೆ ಭಾಳ ಚಲೋ ಆಕತವ. ನನ್ನ ಕೂಸಿಗೆ ನನ್ನ ಮಗಳಿಗೆ ಒಂದು ದಿಕ್ಕಾಕತಿ. ದೇವ್ರ ಪುಣ್ಯಲ್ಲ ಇಬ್ರು ಲಗ್ನ ಆದ್ರೆ ಚಲೋ ಆಕತಿ. ಆದ್ರೆ ಆಗ್ಬೇಕಲ್ಲ. ಹೇಳಪ್ಪ ಏನು ಸಮಾಚಾರ? ಅವರೇನಾರ ಹೇಳಿ ಕಳಿಸಿದ್ರ? ಇಲ್ಲ ಅವ್ರೇನು ಹೇಳಿಲ್ಲ, ಆದರೆ ನಾನೇ ಒಂದು ಸ್ವಲ್ಪ ಮಾತಾಡೋದಿತ್ತು ಅಂತೇಳಿ ಬಂದೆ. ನನಗೆ ಅರ್ಥಕತಿ ಈಗ ಭಾಳ ಒಂಥರ ಇಕ್ಕಟ್ನ್ಯಾಗ ಸಿಕ್ಕೊಂಡಂಗೆ ಆಗೈತಿ. ಅಡ್ಕತ್ನ್ಯಾಗ ಅಡಿಗೆ ಸಿಕ್ಕಂಗೆ ಹಿಂದೆ ಸರಿಯಾಕಾಗೋಲ್ತು ಮುಂದೆ ಸರಿಯಾಕಾಗೋಲ್ತು ಅನ್ನಂಗೆ ಆಗ್ಬಿಟ್ಟತಿ. ಆದರೆ ನಾ ಹೇಳೋದಾದರೆ ಈಗ ಇದೊಂದು ಪೀಕ್ಲಾಟ ಆದಂಗೆ ಆಗ್ಬಿಟ್ಟತಿ. ನಮ್ಗೆ ಏನು ಮಾಡ್ಬೇಕಂತ ತಿಳಿಲಾರ್ದಂಗೆ ಆಗೈತಿ. ಒಂದು ಯಾವ್ದಾರ ಒಳ್ಳೆ ಗುಡಿಗೆ ಹೋಗಿ ಪೂಜೆ ಪುನಸ್ಕಾರ ಮಾಡಿಸಿ ಮನೆಗೆ, ನಿಮ್ಮ ಮನೆಗೆ ನಮ್ಮ ಮನೆಗೆ ಎರಡೂ ಮನೆಗೂ ದಿಗ್ಬಂಧನ ಮಾಡ್ಸೋಣ ಅಂತದೀನಿ. ಯಾವುದೇ ರೀತಿ ದುಷ್ಟಶಕ್ತಿನೂ ಒಳಗೆ ಹೊರಗೆ ಅಡ್ಡಾಡ್ಲಾರ್ದಂಗೆ ಮದ್ವೆ ಮಾಡ್ಕೋ ಅಂತ ಹೇಳ್ತಾಳ. ಆಕಿ ಆತ್ಮಕ್ಕೆ ಹಂಗೆ ಅನ್ಸೈತಿ ಹೇಳ್ತಾಳ. ಆದರೆ ನಾವು ಇರೋರಲ್ಲ, ಇದ್ದವ್ರು ವಿಚಾರ ಮಾಡ್ಬೇಕಾಕತಿ. ಅದಕ್ಕೆ ಮದ್ವಿಗಿದ್ವಿ ಸುಮ್ಮನೆ ಪಾಪ ಮಾಡ್ಕೋ ಅಂದ್ರೆ ಇವ್ರಿಗೂ ಒಂಥರ ಕಿರಿಕಿರಿ ಅನಿಸ್ತತಿ. ನನಗೂ ಅವ್ರಿಗೆ ಕಿರಿಕಿರಿ ಕೊಡೋಕೆ ಇಷ್ಟ ಇಲ್ಲ. ಅದಕ್ಕೆ ಒಂದು ಪೂಜೆ ಹೋಮ ಅಂತ ಮಾಡಿಸಿ ಎರಡು ಮನೆಗೆ ಇದು ಮಾಡಿಸಿ ಇದರಿಂದ ಮುಕ್ತಿ ಪಡೆಯೋಣ ಅಂತ. ಯಾಕಂದ್ರೆ ನಾನು ಕೂಸಿನ ಮುರ್ಕೊಂಡು ಹೋಗ್ತೀನಿ ಅಂತಾಳಕಿ, ಏನು ಹೇಳಿದ್ರು ಕೇಳುವಳ್ಳು. ಅದಕ್ಕೆ ಇವೆಲ್ಲ ನಮ್ಗೆ ಒಂಥರ ಈಗ ಮನುಷ್ಯರ ಕೂಟಾದ್ರೂ ಬಡದಾಡ್ಬೋದು, ದುಷ್ಟ ಶಕ್ತಿ ಕುಟಿ ಏನು ಬಡದಾಡಕತ್ತಿ ಹೇಳ್ರಿ ನೋಡೋಣ. ಹಾಗಾಗಿ ನೀವು ಹ್ಞೂ ಅನ್ನೋದಾದರೆ ನಾಳೆನೇ ಬರಕ್ಕೆ ಹೇಳೋಣ ಅಂತದೀನಿ. ಪೂಜೆಗೆ ನೀವು ಏನಂತೀರಿ? ಆ ಮನೆಗೆ ಈ ಮನೆಗೆ ಎರಡು ಮನೆಗೂ ಮಾಡಿಸೋದು. ಖರ್ಚೇನು ನೀವು ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ. ಈಗ ನಮ್ಮ ಕಡೆಯಿಂದ ನಿಮ್ಗೆ ತೊಂದರೆ ಆಗಕತ್ತೈತಿ, ಖರ್ಚು ನಾನು ನೋಡ್ಕೊತೀನಿ. ಪೂಜೆಗೆ ಒಂದು ನೀವು ಹ್ಞೂ ಅಂದ್ರೆ ನಾಳೆ ಕರೆಸ್ತೀನಿ ನಾನು. ಮನೆ ಸಣ್ಣ ಪುಟ್ಟ ಸ್ವಚ್ಛ ಮಾಡ್ಕೋರಿ. ನೀವೇನಂತೀರಿ? ಹಾಂ ಹೌದೌದು, ಮದ್ವೆ ಹೆಂಗೆ ಮಾಡ್ಕೊಳಕತ್ತಿ? ಅಲ್ಲ ಪಾಪ ಅದಂತತಿ ನಿಂಗೆ ಇಷ್ಟ ಇರ್ಬೇಕಲ್ಲಪ್ಪ, ಹೌದಿಲ್ಲ? ಇಷ್ಟ ಇಲ್ದ ಯಾವ ಕೆಲಸ ಮಾಡಕ್ಕೆ ಹೋಗ್ಬಾರ್ದು, ಮನ್ಸಿಗೆ ದುಸ್ತಾರ ಮಾಡ್ಕೊಂಡು. ಅಲ್ಲ ಸುಂದರಿ ಅವ್ರೆ, ನೀವು ಅದೆಲ್ಲ ಏನು ಇದು ಮಾಡಕ್ಕೆ ಹೋಗ್ಬೇಡ್ರಿ. ನಾ ಲಗ್ನ ಮಾಡ್ಕೊಳಕ ಅಂತಂದೇಳಿ ನಿಮ್ಗೆ ತೊಂದರೆ ಕೊಡೋದಿಲ್ಲ. ಬೇಡ, ನನ್ನ ಹೆಂಡತಿಯಿಂದ ನಿಮ್ಗೆ ತ್ರಾಸ ಆಗೋದು ಬೇಡ. ನೀವೇನು ತಲೆ ಕೆಡಿಸ್ಕೋಬೇಡ್ರಿ ತೋರಿ. ನಾ ಆದಷ್ಟು ದೌಡಿದನ್ನೆಲ್ಲ ಬಗೆಹರಿಸ್ತೀನಿ. ಅಲ್ಲಿ ಮಟ್ಟ ನಾನು ನನ್ನ ಮಗಳನ್ನೂ ಇತ್ತಾಗ ಬರಾಕು ಬಿಡುದಿಲ್ಲ. ನಮ್ಮ ಅವ್ಗೆ ಹೇಳ್ತೇನೆ, ಮ್ಯಾಗಿನ ಹಾಲು ಹಾಕಿ ನೋಡ್ಕೊಳಕ್ಕೆ ಬರ್ತೈತಿ, ಇನ್ನೇನು ಹಾಲು ಖುಷಿನ ತೊಗೊಂಡು ಅಲ್ಲಿ ಹೋಗ್ಬೇಡ, ಸುಮ್ಮನೆ ನಮ್ಮಿಂದ ಅವ್ರಿಗೆ ಒಂದು ತೊಂದರೆ ಆಕತಿ ಅಂತೇಳಿ. ನನಗೂ ಅಷ್ಟೇ, ಮದುವೆಗಿದ್ವಿ ಆಗಕ್ಕೆ ಇಷ್ಟನೇ ಇಲ್ಲ. ಈಗಾಗಲೇ ನಾನು ಒಂದ್ಸಲ ಎಡವಿದ್ದೆ, ಅದೆಲ್ಲ ಬೇಡ ಜೀವನದಾಗ ನಾ ಮಾಡೋದು ತಪ್ಪು ಅಂತ ನನಗೆ ಗೊತ್ತಾಗಿ ಲಗ್ನ ಅದೇ.
ಲಗ್ನ ಆದ್ರೆ ಆ ಗಂಡ ಅನುಮಾನ ಪಟ್ಟು ನನ್ನ ಜೀವನನ ಹಾಳು ಮಾಡಿ ಈಗ ತಂದು ಬಾಳೆ ಎಲ್ಲ ಬೆಂಗಡಿಗೆ ಎದ್ದು ಈ ರೀತಿ ಆತಂತ್ರ ಸಾಯಕ್ಕಾಗ್ಲಾರ್ದ ಬದುಕಕ್ಕಾಗ್ಲಾರ್ದ ಅವ ಕುಂತಾನೀಗ. ಈಗ 2 ಸಲ ಪೆಟ್ಟು ತಿಂದು ಈಗ ಮತ್ತೆ ಮದುವೆ ಅಂತಂದ್ರೆ ಹೆದರಿಕೆ ಬರ್ತದೆ ನನಗೆ. ನಾಳೆ ಇನ್ನೇನು ಸಮಸ್ಯೆ ಬರ್ತತೋ, ಈ ಮತ್ತೇನು ಮಾತು ಕೇಳ್ಬೇಕಾಕತ್ತೆ ಅನ್ನೋದೇ ನನಗೆ ಒಂದು ದೊಡ್ಡ ಹೆದರಿಕೆ. ಅದಕ್ಕೆ ಬೇಡ, ನಾನು ಕಷ್ಟಪಟ್ಟು ದುಡ್ದು ನನ್ನ ಮಗನ ನೋಡ್ಕೊತೀನಿ, ನಂಗೆ ಸಾಕ್ತೇನೆ ನಾನು. ಅಲ್ಲ ಹಂಗಾರ ನೀವು ಆ ವಿಚಾರಕ್ಕೆ ಹೆದರಾಕತ್ತೀರ? ಮತ್ತಿನ್ನೇ ಅದಕ್ಕೆ ಹೆದರ್ಬೇಕು ಹೇಳ್ರಿ. ಜನರ ಮಾತು ನಾಳೆ ನಿಮ್ಮದೇ ನಾನು ಬಾಯಿ ಬಿಟ್ಟು ಹೇಳ್ತೇನೆ, ನಂಗೆ ಮುಚ್ಚುಮರಿ ಮಾತಾಡೋಕ್ಕಾಗಲ್ಲ. ನಾಳೆ ನೀವೇ ಮದುವೆ ಮಾಡ್ಕೊಂಡ್ರಿ ಅನ್ಕೋ, ಆವಾಗ ನಿಮಗೆ ತಲೆಯಾಗಿ ಏನು ಬರ್ತತೆ ಯಾರಿಗೆ ಗೊತ್ತು. ನಾಳೆ ಆ ಚುಚ್ಚು ಮಾತು ಕೇಳಕ್ಕೆ ನನಗಾಗೋದಿಲ್ಲ. ನನಗೆ ಒಪ್ಪಿಗೆ ಇದ್ರೆ ನಿಮ್ಗೆ ಒಪ್ಪಿಗೆ ಐತೆ? ಒಪ್ಪಿಗೆ ಅಂತ ಕೇಳ್ತೀಯಲ್ಲಪ್ಪ, ಒಪ್ಪಿಗೆ ಅನ್ನೋದಕ್ಕಿಂತ 2 ಮಕ್ಕಳ ಭವಿಷ್ಯ ಮುಖ್ಯ ನೋಡು. ಈಗ ಆ ಕೂಸಿಗೆ ಬರಕ್ಕೆ ಹೆಂಗೆ ನೋಡ್ಕೊತಾಳ ಏನೋ ಎತ್ತ ಗೊತ್ತಿಲ್ಲ. ಈಗ ನಮ್ಮಕ್ಕೆ ಮಾಡ್ಕೊಂಡ್ರೆ ಚೆನ್ನಾಗಿ ನೋಡ್ಕೊತಾಳ. ನನಗೆ ನನ್ನ ಮಗಳ ಮೇಲೆ ನಂಬಿಕೆ ಐತಪ್ಪ, ನಾನು ಹೇಳ್ತೇನೆ ಆ ಕೂಸಿನ ಚಲೋ ನೋಡ್ಕೊ ಅಂತೇಳಿ. ಅವ್ವ ಇದ್ದಿದ್ದ ಹೇಳ್ತೇನೆಪ್ಪ, ನನ್ನ ಮಗಳು ಈ ಥರ ಅತಂತ್ರ ಆದಾಗಿಂದನೂ ನನಗೆ ಇಷ್ಟು ಸಂಕಟ ಆಗೈತಿ ಅಂದರೆ ಆಕೆ ಒಂದು ಸಲ ಮಾಡಿದ ತಪ್ಪಿಗೆ ಬೇಡ ಜೀವನ ಪೂರ್ತಿ ಅನುಭವಿಸೋದು ಅಂತೇಳಿ ಇನ್ನೊಂದು ಮದುವೆ ಮಾಡ್ಕೊಂಡ್ಲು. ಬೇಡ, ಈ ತಪ್ಪು ನಾನು ಮಾಡಿದ್ದು ಸರಿ ಇಲ್ಲ ಅಂತ ತಿಳ್ಕೊಂಡ್ಲು, ಅರ್ಥ ಮಾಡ್ಕೊಂಡ್ಲು, ಪಶ್ಚಾತ್ತಾಪ ಪಟ್ಲು. ಆದ್ರೆ ಆ ಗಂಡು ಮರ ಆದ್ರೆ ಮಣ್ಣಾಗಿಟ್ಟು ಮರಲಿ ಅದು ಬರೋಬ್ಬರಿ ಇರಲಿಲ್ಲ. ಈಗ ಈ ಥರ ಅದಾಳ. ನಾವು ಎಷ್ಟು ದಿನ ಇರ್ತೇವೆ ಹೇಳಪ್ಪ ನೋಡೋಣ. ಇವತ್ತೆಲ್ಲ ನಾಳೆ ನಾನು ಕುಣಿಗೆ ಹೋಗ್ತೀನಿ, ಅವಾಗ ನನ್ನ ಮಗಳಿಗೆ ಗತಿ ಯಾರು? ನಂಗೆ ಅದೇ ಯೋಚನೆ. ನೀನು ಅಂತಲ್ಲಪ್ಪ, ನನಗೆ ಈಗಾದರೂ ಯಾರು ಈಕಿನ ಮದುವೆ ಮಾಡ್ಕೊಂಡು ಒಂದು ಒಳ್ಳೆ ಜೀವನ ಸಿಗ್ತತೆ ನನ್ನ ಮಗಳಿಗೆ ಅಂತ ಕಾಯ್ತಾ ಇದೀನಿ. ಆದ್ರೆ ಅದು ಸಿಗುವಂಗೆ ಕಾಣವಲ್ತು. ಸರಿ, ನಾನು ನಾಳೆ ಪೂಜಾರನ್ನ ಕರೆಸ್ತೀನಿ. ನಾಳೆ ಹಂಗಾರೆ ಮನೆ ಒಂದು ಸ್ವಲ್ಪ ಇದು ಮಾಡ್ಕೊರಿ, ಪೂಜೆ ಮಾಡ್ಸೋಣ. ನಾ ಇನ್ನು ಹೋಗಿ ಬರ್ತೀನಿ ರೀ. ಹೊಂಟಲ್ಲಪ್ಪ, ಊಟ ಅಂತೆ ನಾನು ನೋಡಿ ಚಾ ಕುಡ್ದು ಹೋಗಪ್ಪ, ಚಾ ಮಾಡ್ಕೊಂಬರ್ತೀನಿ. ಇಲ್ಲ ಬೇಡ. ಹಂಗಂದ್ರೆ ಹಂಗಪ್ಪ, ಕುಂದ್ರಿ 2 ನಿಮಿಷ ಕುಂದ್ರಿ ಚಾ ಮಾಡ್ಕೊಂಬರ್ತಾಳ ಅವ್ವ. ಅಂದಂಗೆ ತಪ್ಪಿಕೋಬೇಡ್ರಿ, ಹಂಗೆ ಕೇಳ್ತೀನಿ. ನಿಮ್ಮ ಮನೆಯವರು ಬಂದಿದ್ರಾ? ಅವರು 2 ಕಾಲು ಇದಾಗ್ಯಾವ, ಆಕ್ಸಿಡೆಂಟ್ ಆಗಿ ಅದೆಂತದ ಈ ಬೆನ್ನೆಲುಬೇನ ಆಗೈತಂತೆ. ಜೀವನ ಪೂರ್ತಿ ಇನ್ನು ಕುಂತಲ್ಲೇ ತೆವಳುದು, ಎದ್ದಳ್ಸಕ್ಕೆ ಕುಂದ್ರಸಕ್ಕೆ ಭಾಳ ಮಂದಿ ಬೇಕು, ಏನೂ ಇಲ್ಲ ಮೈಯ ಕೈಯಾಗ. ಮಾಡಿದ್ದು ಪಾಪ ನಾನು ತಪ್ಪು ಮಾಡಿದ್ದೆ, ಆದ್ರೆ ಅವಿನ ಕಾರಣ ನನ್ನ ಮ್ಯಾಗ ಅಪಾದನೆ ಹಾಕಿದ್ರಲ್ಲ, ಅದೇ ಅನ್ಭವಿಸ್ತಾ ಇದಾರೆ ಈಗ. ನೀವು ಮಾಡಿದ ತಪ್ಪು ಅಂತ ನಿಮ್ಗೆ ಗೊತ್ತಾಗಿತ್ತಲ್ಲ, ಅದರ ಸಲುವಾಗಿ ಭಾಳ ಪಶ್ಚಾತ್ತಾಪ ಪಟ್ಟೇನೆ ನಾನು. ಇನ್ಯಾವತ್ತೂ ಅಂತ ತಪ್ಪು ಮಾಡಬಾರ್ದಂತ ತಲೆಯಾಗೂ ಬಂದು ಹೋಗಿ ಯಾವುದೋ ಟೈಮ್ ಆತು ನಾನು ಅದರಿಂದ ದೂರ ಸರದು. ನೀವು ಹೇಳೋದು ಸರಿನಾ. ಮದುವೆ ಅನ್ನೋ ವಿಚಾರದಾಗ ಭಾರಿ ಎಚ್ಚರವಾಗಿರ್ಬೇಕು. ಎಷ್ಟು ಎಚ್ಚರವಾಗಿದ್ರು ಕಮ್ಮಿನ. ಅದಕ್ಕೆ ತೀರ್ಮಾನ ತೊಗೊಂಡ್ಬಿಟ್ಟೇನೆ, ಇನ್ಮ್ಯಾಗ ಏಕಾಂಗಿಯಾಗೆ ಹೋರಾಡ್ಬೇಕು ಈ ಜೀವನ ಅಂತೇಳಿ. ಆದ್ರೆ ನನಗೆ ಆ ಶಕ್ತಿ ಇಲ್ಲ, ಏಕಾಂಗಿಯಾಗಿರೋ ಶಕ್ತಿ ನನಗಿಲ್ಲ. ಹೆಂಗಿರ್ತೀರಿ ಹೇಳ್ರಿ ನೋಡೋಣ. ಅದು ಹೆಣ್ಣು ಕೂಸು ಬೇಕು, ಮದುವೆ ಆಗ್ಬೇಕು. ಆದ್ರೆ ಈಗ ಸದ್ಯಕ್ಕಂತರೂ ಇಲ್ಲ, ಮುಂದೆ ನೋಡೋಣ. ತಗೋರಿ, ಊಟ ಮಾಡಿ ಹೇಳ್ದ ಕೇಳ್ದ ಎದ್ದೋಗ್ಬೇಕಾ? ಪಾರ್ವತಿ, ಅಲ್ಲ ಯಾಕೆ ಹಿಂಗೆ ಮಾಡ್ತೀಯ ಅಂತೀನಿ ನಾನು. ನಿನ್ನ ಮನಸ್ಸಿನಾಗ ನನ್ನ ಬಗ್ಗೆ ಇಷ್ಟು ಪ್ರೀತಿ ಇಟ್ಕೊಂಡು ಆದರೂ ಇದು ಮಾಡ್ತೀಯಪ್ಪ ಅತ್ತಾಗ. ಹೌದು, ನನ್ನ ತಪ್ಪ ಐತಿ, ಬಿಟ್ಟು ಹೋಗಿದ್ದು. ಈಗ ಅದಕ್ಕೇನು ಕ್ಷಮೆನೇ ಇಲ್ಲ ನಂಗಾರ. ಇಂತ ನಾಚಿಗಿಡದಿರಿ ನೀವು. ಯಾ ಸುಡಗಾಡ ಪ್ರೀತಿ ನಿಮ್ಮ ಮೇಲೆ, ನನಗೆ ಎಂತ ಪ್ರೀತಿ ಇಲ್ಲ ಅನ್ನೋದಾಗಿದ್ರೆ ಹಪ್ಪಳ ಹಾಕೋದು ಇಷ್ಟು ಚಲೋ ಅಡಿಗೆ ಮಾಡ್ಕೊಂಬಂದು ಕೊಡ್ತಿದ್ದೆ. ಏನ ಪ್ರೀತಿ? ಅಯ್ಯೋ ಕರ್ಮದ ಹಾಗೆ, ಯಾರಿಗ್ ಬೇಕಾಗೈತೆಪ್ಪ ಈ ಪ್ರೀತಿ ಮಣ್ಣಾಲಿ? ವಯಸ್ಸಿನಾಗ ಇಲ್ಲದ ಪ್ರೀತಿ ಈ ಮುದಿ ವಯಸ್ಸಿನಾಗ ಎಲ್ಲಿಂದ ಬರ್ಬೇಕು? ಅಲ್ಲ, ಹಪ್ಪಳ ನನಗಂತ ನಾ ಕರ್ಕೊಂಡಿದ್ದು, ಬಿಸಿಲಿಗೆ ಊಟ ಹೋಗೋದಿಲ್ಲ ಚಂದಾಗಿ ಅಂತೇಳಿ ನನಗೆ ಸಪ್ ಸಾರು ಮಾಡ್ಕೊಂಡು ನನಗೆ ಒಬ್ಬಾಕಿಗೆ ಏನು ಬೇಕು ಅಡಿಗೆ ಎಲ್ಲ ಮಾಡ್ಕೊಂಡಿದ್ನಲ್ಲ, ಅದನ್ನ ಹಚ್ಕೊಂಡ್ ಕೊಟ್ಟಿದ್ದೀಗ ನಿಂಗೆ. ಏನ ನಿನಗೆ ಏನು ಹಪ್ಪಳ ಕೊಟ್ಟಿದ್ದಕ್ಕೆ ಹಂಗ ಅನ್ಸಕತ್ತ? ತೊಂಬೈಲ್ ಹಪ್ಪಳ ಬೇಡ ಅಂದ್ರೆ ಒಗ್ಗೆ ಎತ್ತಾಗ. ಅಲ್ಲ ಹಂಗಾರ ಈಗ ನೀನು ನಾ ಉಂಡು ಹೋಗ್ಲಿ ಅಂತೀಯ? ಅಲ್ಲ, ಮೊದ್ಲಿನಿಂದ ತೊಲಗ. ನೀ ಇಲ್ಲಿ ಇರಾಕ ಹೋಗ್ಬೇಡ, ನಾ ಹೇಳ್ತೇನೆ ಕೇಳ. ಅಲ್ಲ, ಇದು ನಮ್ಮ ಅಪ್ಪನ ಮನಿ ಅಲ್ಲ. ಆ ಮನಿನ ನೀನು ಒಂಚೂರು ಒಳಗೆ ಚಂದಾಗಿ ನಿನಗೆ ಹೆಂಗ್ ಬೇಕಂಗ ಮಾಡಿಸ್ಕೊಂಡ್ಬಿಟ್ರೆ ನಿನ್ನ ಮನಿ ಆಗ್ಬಿಡ್ತತನ. ಅದಕ್ಕ ಈ ಮನಿ ಕಸ್ಕೊಳಕ್ ಬಂದಿಯ ನಂಗಾರ ಈಗ ನೀನು? ಓ ಆಯ್ತು, ತಗೋ ನಿನ್ ಮನಿ ನೀ ತಗೋ. ಎಲ್ಲರೂ ಗುಡಿಸ್ಲಾಗಿದ್ದಾದ್ರೂ ಜೀವನ ಮಾಡ್ತೇನೆ. ಮನಿ ನಿನ್ ಹೆಣಕ್ ಇಟ್ಕೊಂಡು ಹೋಗು. ಅಲ್ಲ, ಇಡೀ ನೀನು ಯಾಕೆ ಬೆನ್ನ ತಗೊಂಡು ಹೋಗಿ ಲಗ್ನ ಮಾಡ್ಕೊಂಡಲ್ಲ, ಆಕಿ ಪೂರ ಎಲ್ಲ ಕಾಂದಾನಿನ ಆಕ್ಸಿಡೆಂಟ್ನಾಗ ಹೋದ್ರು ಅಂತಿ. ಆಕ್ಸಿಡೆಂಟ್ನಾಗ ಹೋದ ಮೇಲೆ ಮತ್ತೆ ಯಾಕೆ ಬೇಕು ನಿನಗಿದು? ಅಲ್ಲ, ಆದ್ರೂ ಇಟ್ಕೋ, ನಿಂದಲ್ಲ ಮತ್ತೆ ನಿಮ್ಮ ಅಪ್ಪಂದಲ್ಲ ಮತ್ತೆ. ಇಟ್ಕೋ ನೀನೇ ಇಟ್ಕೋ. ಏನು ನಾಳೆ ಸತ್ಯ ಅಂದ್ರ ಇದ ಮನ್ಯಾಗ ಹೋಗಿತಾರ ಏನು? ಇಟ್ಕೋ. ಅಲ್ಲ ಪಾರ್ವತಿ, ನೀ ಅರ್ಥನ ಮಾಡ್ಕೊಲಿಲ್ಲ ನಾನು ನಿನಗೆ ಅನ್ಯಾಯ ಮಾಡಿ ಅಂತ ಗೊತ್ತಲಿ. ನಾನು ಅವತ್ತು ಹೋದ್ನಲ್ಲ, ನನ್ಗೇನು ಈ ಮನಿ ಲಕ್ಷ್ಯ ಇಲ್ಲ ಅಂತ ಮಾಡಿಯ? ಆವಾಗಿಂದ ಇವಾಗಿನವರೆಗೂ ನೀನು ಕೇಳಿದ್ನ ನಾನು? ಕೇಳಲಿಲ್ಲ ನಾನು. ಯಾಕೆ ಈ ಮನಿ ಇಸ್ಕೋಬೋದಿತ್ತಿಲ್ಲ ನಾನು? ಹೊಟ್ಟಿಗೆ ಅನ್ನ ತಿನ್ನೋದ್ ಮಾತಾಡ್ರಿ, ಬೇರೆ ಏನಾರ ತಿನ್ನೋದ್ ಮಾತಾಡ್ಬೇಡ. ಪಾರಕ ಯಾರು ಇವ್ರು? ಶಾಂತಕ್ಕ, ಚಲೋ ಹೊತ್ತಿಗೆ ಬಂದಿ ಬಾ. ಯಾರಂತ ಗೊತ್ತಾಗ್ಲಿಲ್ಲ, ಚೆನ್ನಾಗಿ ಲಕ್ಷ್ಯ ಕೊಟ್ಟು ನೋಡಿ ಶಾಂತಕ್ಕ. ನೋಡಿ ಯಾರಂತ ಗೊತ್ತಾಕತಿ? ಇಲ್ಲ ಪಾರಕ, ನನ್ಗಷ್ಟು ಲಕ್ಷ್ಯ ಇಲ್ಲ. ನೋಡಿರ್ಬೋದು, ಯಾರಂತ ಗೊತ್ತಿಲ್ಲ. ನೋಡಿ ಆದ್ರೆ ಲಕ್ಷ್ಯ ಇರಕ್ಕಿಲ್ಲ ನಿಂಗೆ. ಇದು ನನಗೆ ಗಂಡ. ಓ ಹೌದ್ರಿ ಏನಾರ?
ಇಲ್ರಿ ಅದ ನಾ ಒಂದೆರಡು ಸಲ ಏನೋ ನೋಡಿದ್ನೇ ನಾವು ಹೊಸ್ತ್ರಾಗಿ ಬಂದಾಗ ಅಷ್ಟೇ ಆದ್ ಮಕ ನೆನಪಿಲ್ರಿ. ಸುಮ್ನಿರ ಶಾಂತಕ್ಕ, ನಡ್ನೀರ ಕೈ ಬಿಟ್ಟು ಹೋದವ ಈಗ ಮನಿ ಬಗ್ಗೆ ಮಾತಾಡಕ್ ಬಂದಾನ. ಮನಿ ಬೇಕಂತ ಮನಿ. ಹಾ ಆ ಅಲ್ಲ ಮನಿ ಬೇಕಂತ ಏನು ಸತ್ ಮೇಲೆ ಏನು ಇದ್ರ ಮನಿ ಎದಿ ಮ್ಯಾಗ ಹೇರ್ಕೊಂಡು ಹೋಗಿದ್ದಾರ ಇವ್ರು? ನೋಡಂಗಾರ ವಿಚಾರ ಮಾಡಿ ನೀನು. ಎಲ್ಲ ಇಡೀ ಯಾವಕ್ಕಿನ್ನ ಬೆನ್ನ ತಗೊಂಡು ಹೋದ ನನ್ನ ಕೈ ಬಿಟ್ಟು. ಆಕಿ ಮಕ್ಕಳು ಓಸು ಹೋದು ಆಕ್ಸಿಡೆಂಟ್ನಾಗ. ಅಯ್ಯೋ ಶಾಂತಕರ ನಂಗೆ ಗೊತ್ತ್ರಿ ನೀವು ಇವ್ರು ಬಾಳ ಕಸಿ ಅಂತೇಳಿ. ನಾನು ಈ ಮನಿ ಕಸ್ಕೊಳಕ್ ಬಂದಿಲ್ರಿ. ಈಕಿ ಹೇಳ್ದಂಗ ನನಗೀಗ ನಿಜ ಹೇಳ್ಬೇಕಂದ್ರೆ ಯಾರು ಇಲ್ರಿ ನನಗೆ. ಹೌದು, ಈಕಿನ್ ಬಿಟ್ಕೊಟ್ಟು ನಾವು ಹೋದೆ, ನಾ ಇಲ್ಲ ಅಂತ ಹೇಳಂಗಿಲ್ಲ. ಎಲ್ಲರೂ ಹೋಗ್ಬಿಟ್ಟಾರ ಆಕ್ಸಿಡೆಂಟ್ನಾಗ, ಒಬ್ಬನ ಆಗಿದ್ದೆ. ಹಂಗಾರೆ ಇಷ್ಟು ವರ್ಷನೇ ಈಕಿನ್ ಬಿಟ್ಟು ಅದೇನಿ. ಅವ್ರು ತೀರ್ಕೊಂಡ ಮೇಲೆ ನಾ ಮತ್ತೆ ಇಲ್ಲಿ ಬಂದ್ರ ಆಮೇಲೆ ಸರಿ ಅನ್ಸಲ್ಲ, ಬ್ಯಾಡ ಈಗ ಇಷ್ಟು ವರ್ಷ ಜೀವನ ಕಳೆದ್ಬಿಟ್ಟನಿ, ಹಿಂಗ ಇದ್ಬಿಡ ನಾನು ಸುಮ್ಮನಾಗಿದ್ದೆ. ಪ್ರೇಮಕ್ಕನ್ ಗಂಡ ಇಲ್ಲಿ ದುರ್ಗದಲ್ಲಿ ಪೇಟ್ಯಾಗ ಸಿಕ್ಕು ಅವ್ರು ಗೊತ್ತಾ ಹಿಡಿದು ಮಾತಾಡಿಸಿ ಹಿಂಗ ಮಕ್ಕಳೆಲ್ಲ ಹೋಗಿ ಹುಬ್ಬಳ್ಳಿ ಪೇಟೆ ಸೇರ್ಕೊಂಡಾರ. ಇಲ್ಲೇ ಈಗ ಹಳ್ಳ್ಯಾಗಲ್ಲೇ ನಮ್ಮ ಪಾರಕಾರ ಒಬ್ರ ಅದಾರ ಹಿಂಗ್ರಿ ಅಂತ ಮಾತಾಡಕತ್ರ. ಅವಾಗ ಮತ್ತ ಹಂಗಾರ ನಾನು ಹಿಂತಿ ನೋಡ್ಬೇಕಂತ ಅನಿಸಿ ಈಗ ಬಂದಿದ್ ನಾನು. ಹಂಗಾರ ಸಾಯಕಾಲಕ್ಕರ ಒಂದ್ ಜೊತೆಗೆ ಇರೋಣ ಅಂತ ಬಂದಿದ್ದಷ್ಟೇ. ಅಷ್ಟು ಬಿಟ್ರೆ ಮನಿಗಿನಿ ಕಸ್ಕೊಂಡು ಏನಾಗಬೇಕಾಗೈತ್ರಿ? ನನ್ನ ಮಕ್ಳು ಅದಾವ, 2 ಗಂಡು ಮಕ್ಕಳು, ಅವರೇ ಇಟ್ಕೋಲಿ, ಅವ್ರಿಗೆ ಆಗ್ಲಿ, ನನಗೇನ್ ಮನಿ ಬೇಡ ಹೇಳಿದ್ದು ನನಕಿಗೆ. ಆದ್ರೆ ಹಿಂಗ್ ಮಾತಾಡಕತ್ತಾಳ. ಶಾಂತಕ, ಟ್ಯಾಪಿ ಹಚ್ಚು ಮಾತ್ರ ನಾನು ನಂಬುದಿಲ್ಲ. ಇಷ್ಟು ವರ್ಷ ಬಿಟ್ಟು ಹೋಗಿ ಈಗ ಬಂದಾರ. ಈಗ ಈ ಏನು ಮನುಷ್ಯ ಅಂತಾರ ಏನಂತಾರ ಇವರಿಗೆ? ಅವಾಗ ಸಣ್ಣ ಮಕ್ಕಳು ಕಟ್ಕೊಂಡು ನಾ ಹೆಂಗ್ ಜೀವನ ಮಾಡಿದೆ ಅನ್ನೋದು ಏನಾರ ವಿಚಾರ ಐತೆ ಇವರಿಗೆ? ನಾನ್ ನೋಡ್ ಶಾಂತಕ, ನನ್ನ ಜೀವ ಮಾಂದಾಗ ನಾ ಈ ಮನುಷ್ಯನ ಒಪ್ಕೊಳ್ಳೋದಿಲ್ಲ. ಈಗ ತಗೊಂಡು ಏನ್ ಮಾಡ್ಲಿ ಶಾಂತಕ? ನನಗ್ ಬೇಡ. ಏನ ಊಟಕ್ಕಿಲ್ಲದ ಉಪ್ಪಿನಕಾಯಿ ಹಂಗೆ ಇದನ್ನ ತಗೊಂಡು ನಾ ಏನ್ ಮಾಡ್ಲಿ ಬಾಜುಕ್ ಇಟ್ಕೊಂಡು? ನಂಗೆ ಬೇಡ. ಇಲ್ಲೋಡ ನೀನು ನಾ ಹೇಳಕತ್ತೇನ್ರಿ, ಏನ ನನಗೆ ಮರ್ಯಾದೆನೂ ಕೊಡ್ಬೇಕು ಅಂತ ಅನ್ಸ್ವಲ್ತ. ಊಟ ಮಾಡಿ ನಿಮ್ಮ ಪಾಡಿಗೆ ನೀವು ಹೋದ್ರೆ ಭಾಳ ಚಲೋ ಆಕತಿ. ಇಲ್ಲ ನಾನೇ ಎಲ್ಲರ ಮನೆ ಬಿಟ್ಟೋಕನಿ, ನಿಮ್ಮ ಪಾಡಿಗೆ ನೀವು ಇದೇ ಮನೆಯಾಗಿರ್ರಿ. ಏನಂತೀರಿ? ನಾನು ಅಂತೇಳಿ ಇಷ್ಟು ಮಾತಾಡಕತ್ತೀನಿ. ನಿಮ್ಮ ಮಕ್ಕಳಾದ್ರೆ ನಿಮಗೆ 3 ಕಾಸಿನ ಮರ್ಯಾದೆನೂ ಕೊಡುದಿಲ್ಲ. ಮತ್ತೆ ಕರ್ಸಂಗಾರ ಮಾತಾಡ್ತೀನಿ. ನಿನಗ್ ಬ್ಯಾಡದೇ ಇರ್ಬೋದು ಗಂಡ, ಆದ್ರೆ ಅವ್ರಿಗೆ ಬೇಕನ ಅಪ್ಪ. ಕರ್ಸು ನಾ ಮಾತಾಡ್ತೀನಿ ಅವ್ರ ಹತ್ರ. ನಾನು ಏನ ಇದು ಆಗೇತಪ್ಪ ಹಿಂಗ ನನ್ನಿಂದ ತಪ್ಪಾಗೈತಿ, ಈಗ ನಾನು ಹಂಗಾರ ಈ ಮನ್ಯಾಗ ಇರ್ಲೋ ಬೇಡೋ ಸಾಯಂಕಾಲಕ್ಕೆ ನಾನು ಹೋಗ್ಲಿ ಅಂತ ಕೇಳ್ತೇನೆ. ನಾನು ಅದ್ರಾಗ ಏನೈತಿ? ಕರ್ಸ್ನಿ ಅವ್ರನ್ನ. ಕರ್ಸ್ಬೇಕಾ? ಏನಂತ ಮಾತಾಡ್ತೀರಿ? ಮಾತಾಡಕ್ ಧೈರ್ಯ ಐತೆ ನಿಮಗ? ಕಷ್ಟಪಟ್ಟು ದುಡ್ದು ಸಾಕಿದಕ್ಕೆ ನಾನು, ನೌಕರಿ ಕೊಡಿಸ್ಬೇಕು ನಾನು, ಲಗ್ನ ಮಾಡ್ಬೇಕು ನಾನು. ಏನ ನನ್ನ ಮಕ್ಕಳಿಗೆ ಗೊತ್ತೈತಿ ನಮ್ಮ ಅವ್ಗೆ ಎಷ್ಟು ಕಷ್ಟ ಆಗೈತಿ. ನಮ್ಮ ಅಪ್ಪ ಬಿಟ್ಕೊಟ್ಟು ಇನ್ನ ಬೇಕಿನ ಬೆನ್ನ ತಗೊಂಡು ಯಾವ್ಯಾಕೆ ಹೆಂಗಸಿನ ಶೆರಗ್ ಹಿಡ್ಕೊಂಡು ಹೋದ ಅಂತ ಗೊತ್ತೈತಿ ಅವಕ್ಕ. ಕರ್ಸಿ ಏನ್ ಅವ್ರ ಕಡೆ ಅಷ್ಟು ಮರ್ಯಾದೆ ಕಳ್ಕೊಬೇಕಂತದಿರೇನು ಹೆಂಗ? ನನ್ನ ಮಕ್ಕಳು ನಾ ಏನ್ ಹೇಳ್ತಾನೆ ಅದನ್ನ ಹೂ ಅಂತಾವು. ಯಾಕಂದ್ರೆ ಅದು ಸರಿ ಇರ್ತೈತಿ. ನಿಮ್ಮ ಮಾತಿಗೆ ಅವ್ರು ಹೂ ಅನ್ನೋದಿಲ್ಲ. ಕರೆಸಿ ಸುಮ್ಮನೆ ಮರ್ಯಾದೆ ಕಳ್ಕೊಬೇಡ್ರಿ. ನಿಮ್ಮ ಪಾಡಿಗೆ ನೀವು ಹೋದ್ರೆ ಒಳ್ಳೇದು. ಶಾಂತಕರ, ನೀವಾರ ಒಂದ್ ಮಾತು ಹೇಳ್ರಿ. ಅತಿಯಾದ ಹಠ ಚಲೋ ಅಲ್ಲ ಅಂತೇಳಿ ನೀವಾರ ಒಂದ್ ಮಾತು ಹೇಳ್ರಿ. ಶಾಂತಕ್ಕೆ ಏನ್ ಹೇಳ್ತಾಳ? ಪಾಪ ಅಕ್ಕಿಗೆ ಹೇಳ್ಬೇಕ ಬಿಡ್ಬೇಕ ಏನು ಗೊತ್ತಾಗ್ಲಾರ್ದಂಗ ಆಗಕತ್ತೈತಿ. ಕಷ್ಟ ಅನುಭವಿಸ್ತಕ್ಕೆ ನಾನು. ಏನ 108 ಮಂದಿ ಮಾತು ಕೇಳದಕ್ಕೆ ನಾನು, ಆ ಬಾಯಿಗೆ ಬಂದಂಗ ಅನಿಸ್ಕೊಂಡಕ್ಕೆ ನಾನು, ಏನ ಈ ಕೆಟ್ಟ ಕಣ್ಣಿನ ದೃಷ್ಟಿಯಿಂದ ತಪ್ಪಿಸ್ಕೊಂಡಕ್ಕೆ ನಾನು. ನೀ ಏನ್ ಹೇಳ್ತಿ ಅದನ್ನ ನೋಡೋ? ಸುಮ್ಮನೆ ಹೇಳಕತ್ತೇನೆ ಕೇಳ್ರಿ. ನನಗೆ BP ಹೆಚ್ಚು ಕಮ್ಮಿ ಆಗಕತ್ತೈತಿ. ನೀವು ಇಲ್ಲಿರೋದು ನನಗೆ ಇಷ್ಟ ಇಲ್ಲ. ಆಗ್ಲಿ ಬಿಡು, ಹೋಲತ್ತಾಗ ನಾನು ನಿನ್ ಜೋಡಿ ಇರಲ್ಲ. ಆತ್ ಬೇಡ, ಮನಿ ಒಳಗೆ ಇರ್ಸ್ಲಿಕ್ಕಟ್ಟತ್ತು. ಇದು ಹೆಂಗಿದ್ರು ನಮ್ಮ ಅಪ್ಪನ ಆಸ್ತಿನೇ ಇದು. ಹೋಲ್ ನಾ ಇಲ್ಲೇ ಗಿಡದ ಬಡ್ಡ್ಯಾಗ ಇರ್ಬೋದನ? ಜಳಕ ಮಾಡಕ್ ಬಸ್ಸಲ್ಲಿ ಹೊರಗೈತಿ, 2 ಸರಿಗೆ ಜಳಕ ಮಾಡ್ತೀನಿ, ಗಿಡದ ಬಡ್ಡ್ಯಾಗ ಇರ್ತೀನಿ. 2 ಹೊತ್ತು ಕೂಲರ್ ಹಾಕ್ತೀಯನ? ಸಾಯಿ ಮಠ ಇಲ್ಲೇ ಗಿಡದ ಬಡ್ಡ್ಯಾಗ ಇರ್ತೀನಿ. ಇಲ್ಲ, ಇದು ಯಾಕೆ ಆಗೋಗ ಮಾತಲ್ಲ ಬಿಡ ಇದು. ನೀವು ಹಿಂಗೆ ಹೇಳಿದ್ರೆ ಕೇಳೋದಿಲ್ಲ. ನಾನೇ ಈ ಮನೆ ಬಿಟ್ಟೋಕನಿ, ನೀವೇ ತಣ್ಣಗೆ ಆರಾಮಾಗಿರ್ರಿ. ಹಿಂಗೆ ಮಾಡಿದ್ರೆ ನಾನು ಎಲ್ಲಿ ಹೋಗ್ಲಿಲ್ಲ, ಎಲ್ಲಿ ಹೋಗ್ಲಂಗೆ ಯಾರದಾರ ಹೇಳು. ಪಾರಕ, ಶಾಂತಕ ಸುಮ್ಮನಿದ್ದು ಬಿಡು. ಶಾಂತಕ ನಿಂಗೆ ಗೊತ್ತಿಲ್ಲ ಶಾಂತಕ, ನಸ್ಕುನ್ನಿ ಹಂಗ ನಾಟಕ ಮಾಡ್ಕೊಂಡ್ ಬಂದಾರ. ಯಾವ್ಯಾಕಾರ ಈ ವಯಸ್ಸಕ್ಕೂ ಸಿಗ್ಲಿ ಅಕ್ಕಿನ ಬೆನ್ನ ತಗೊಂಡೋಕಾರ. ಇಲ್ಲೋಡ ನಾ ಹೇಳ್ತೇನೆ ಶಾಂತಕ, ಒಬ್ಬ ಕುಡುಕ ಬದಲಾಗ್ಬೋದು, ಜೂಜಾಡೋ ಸತಿಗೆ ಅವ್ನು ರೊಕ್ಕಿಲ್ದೊತ್ನೆ ಕೈ ಬಿಟ್ಟು ಬದಲಾಗ್ಬೋದು, ಅಥವಾ ಯಾರಾಗಲಿ ಶಿಕ್ಷೆ ಅನುಭವಿಸಿ ಬದಲಾಗ್ಬೋದು. ಆದ್ರೆ ಹೆಂಡತಿಗೆ ಮೋಸ ಮಾಡೋ ಗಂಡ ಇರ್ತಾನಲ್ಲ, ಅವ ಮಾತ್ರ ಯಾವತ್ತೂ ಬದಲಾಗಕ್ಕೆ ಸಾಧ್ಯನೇ ಇಲ್ಲ. ಏನ ಕಂಡು ಹೆಂಗಸರು ನೋಡಿ ಹಲ್ಕಿಸಿ ಅಂತ ಚಾಳಿ ಹುಟ್ಟತ್ಲೆ ತಲಾಂತರದಿಂದ ಹೊಟ್ಟೆಗಿಂದ ಬಂದ್ಬಿಟ್ಟಿರ್ತದ. ಏನ ಅದು ಬದಲಾಗಕ್ಕೆ ಸಾಧ್ಯನೇ ಇಲ್ಲ. ಇವ್ರು ಮಾಡಿದ ಕೆಲಸ ನಾನು ಮಾಡಿ ಇಷ್ಟು ವರ್ಷ ಬಿಟ್ಟು ಹೋಗಿ ಈಗ ನಾ ಬಂದು ನಿನ್ನ ಜೊತೆ ಬಾಳೆ ಮಾಡ್ತೇನೆ ಅಂದಿದ್ರ ಇವ್ರು ಒಪ್ಕೊಂತಿದ್ರ? ಇಲ್ಲ ಪಾರ್ವತಿ, ಹೌದು ಆತ ಅದನ್ನ ಹೇಳತ್ತೀನಲ್ಲ, ನನ್ ತಪ್ಪಾಗೈತಿ. ನಂಗೆ ಏನ್ ಬಾಳೆ ಅಂದ್ರೆ ಏನ್, ನಂಗೆ 1-2 ಹೊತ್ತು ಊಟ ಮಾಡಿ ಇರ್ತೇನೆ ಮನ್ಯಾಗ. ನಾನೇನು ನಿನ್ಗ ಮೊದ್ಲಿನಂಗ ಯಾವ್ದಕ್ಕೂ ಕಂಡೀಷನ್ ಮಾಡೋದಿಲ್ಲ, ಕರಾರ ಹಾಕೋದಿಲ್ಲ. ನಿನ್ ಇಷ್ಟ ಬಂದಂಗ ನೀರು ಅಂತ ಅದನ್ನ ನನ್ನ ಮಕ್ಳು ಕರ್ಸ್ಕೋಲಿ. ನಾನು ಅವ್ರ ಹತ್ರ ಕೇಳ್ತೀನಿ, ನಾ ಸಾಯಿ ಕಾಲಕ್ಕೆ ಜೊತೆಯಾಗಿರ್ಬೋದನಪ್ಪ ಅಂತ ಕೇಳ್ತೀನಿ. ನಾ ಯಾರಿಗೆ ಫೋನ್ ಮಾಡೋದಿಲ್ಲ, ಯಾರನ್ನೂ ಕರ್ಸೋದು ಇಲ್ಲ. ತಗೋ ಹಿಡಿ, ಕೊಟ್ಟನಿ, ಬೇಕಾರು ಬೇಡಾರ್ ಬಿಡು. ಶಾಂತಕ ನಡಿ, ನೀ ಬಾ ಶಾಂತಕ. ಎಷ್ಟು ಸಿಟ್ಟು ಬಂತು ನೋಡಕ್ಕೆ ಈಗ ನನ್ನ ಮೇಲೆ. ಇರ್ಲಿ, ನಾನು ಮಾಡಿದ್ದು ಹಂಗೈತಿ, ಆಗಲ್ತ ಹೊಟ್ಟು ತುಂಬ ಊಟ ಮಾಡ್ತೀನಿ.